ನಮಸ್ಕಾರ. ಗ್ಲುಫೋಸಿನೇಟ್ ಅಮೋನಿಯಂ ಇದರ ಕುರಿತು ಕೆಲವು ರೈತರು ಮಾಹಿತಿಯನ್ನು ಕೇಳಿರ್ತಾರೆ. ಇದು ಒಂದು ಕಳೆನಾಶಕ. 13.5% SL ಅಂತ ಬರುತ್ತೆ ಫಾರ್ಮುಲೇಷನ್ನು. SL ಅಂದರೆ ಸಾಲ್ಯುಬಲ್ ಲಿಕ್ವಿಡ್, ಅಂದರೆ ನೀರಿನಲ್ಲಿ ಕರಗುವ ದ್ರವ ರೂಪದ ಒಂದು ಫಾರ್ಮುಲೇಷನ್ ಇದು ಗ್ಲುಫೋಸಿನೇಟ್ ಅಮೋನಿಯಂ. ಇದು ನಾನ್ ಸೆಲೆಕ್ಟಿವ್, ಅಂದರೆ ಕಳೆ ಆಗಲಿ ಬೆಳೆ ಆಗಲಿ ಯಾವುದೇ ಸಸ್ಯದ ಮೇಲೆ ಇದನ್ನು ನಾವು ಪ್ರಯೋಗಿಸಿದರೆ ಆ ಸಸ್ಯ ಒಣಗೋಗುತ್ತೆ. ಕಳೆ ಇರ್ಬೋದು, ಬೆಳೆ ಇರ್ಬೋದು. ಮತ್ತು ಇದು ಕಾಂಟ್ಯಾಕ್ಟ್ ಆರ್ ಸಿಸ್ಟಮಿಕ್ ಅಂತ ಕೇಳಿದ್ದಾರೆ, ಅಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಇದು ಕಾಂಟ್ಯಾಕ್ಟು, ನಾವು ಯಾವ ಭಾಗಕ್ಕೆ ಸಿಂಪರಣೆ ಮಾಡ್ತೀವಿ ಆ ಭಾಗ ಮಾತ್ರ ಒಣಗೋಗುತ್ತೆ. ಅಂದರೆ ನೀವು ಕಳೆಗಳಿಗೆ ಸಂಪೂರ್ಣವಾಗಿ ಸಿಂಪರಣೆಯನ್ನು ಸರಿಯಾಗಿ ಮಾಡದೇ ಇದ್ದರೆ ಅವು ಸಾಯೋದಿಲ್ಲ. ಪ್ರಾಪರ್ ಕವರೇಜ್ ಅಂತ ಕರಿತೀವಿ ನಾವು. ಸೊ ಕಳೆಯ ಎಲ್ಲ ಭಾಗಗಳಿಗೂ ನಾವು ಇದನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಮತ್ತು ಇದು ಪೋಸ್ಟ್ ಎಮರ್ಜೆಂಟ್, ಅಂದರೆ ಇದು ಬೀಜನಾಶಕವಲ್ಲ. ಅಂದರೆ ಕಳೆಯ ಬೀಜಗಳು ಒಂದು ವೇಳೆ ಭೂಮಿಯ ಕೆಳಗಡೆ ಇದ್ದರೆ ಅದರ ಮೇಲೆ ಇದ್ರದ್ದು ಯಾವುದೇ ಪರಿಣಾಮ ಆಗೋದಿಲ್ಲ. ಇದು ಕಳೆನಾಶಕ, ಅಂದರೆ ಕಳೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ, ಕಳೆ ಹುಟ್ಟಿದ ಮೇಲೆ ಸಿಂಪರಣೆ ಮಾಡಿದ್ರೆ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು. ಡೋಸೇಜು ಎಷ್ಟು ಹಾಕ್ಕೋಬೇಕು ನಾವು ಪ್ರತಿ ಲೀಟ್ರಿಗೆ? ಒಂದು 5ರಿಂದ 7 ml ಹಾಕ್ತಾರೆ. ಅದರ ರೆಕಮೆಂಡೇಷನ್ ಇರೋದು ಇಷ್ಟೇ ಇದೆ. ಇದು ನಿಮಗೆ 200 ಲೀಟ್ರಿಗೆ 1 ಲೀಟ್ರಿಂದ 1.25 ಲೀಟ್ರು. ಸೊ ಇದು ಮೂಲತಃ ಹತ್ತಿ ಮತ್ತು ಟೀ ಬೆಳೆಗಳಲ್ಲಿ ಬಳಕೆಗೆ ಬಂದಿರತಕ್ಕಂಥ ಒಂದು ಕಳೆನಾಶಕ. ಆದರೆ ಕೆಲವರು ಬೇರೆ ಬೇರೆ ಎಲ್ಲ ಬೆಳೆಗಳಲ್ಲೂ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಉಪಯೋಗಿಸುವಾಗ ಕೆಲವು ಎಚ್ಚರ ಇರಬೇಕಾಗುತ್ತೆ. ಮತ್ತು ಇದನ್ನು ಸಿಂಪರಣೆ ಮಾಡಿದ ಮೇಲೆ 6 ಗಂಟೆಗಳ ಕಾಲ ಮಳೆ ಬರಬಾರ್ದು. ಇನ್ ಕೇಸ್ ನೀವು ಸಿಂಪರಣೆ ಮಾಡಿರ್ತೀರಿ, 6 ಗಂಟೆ ಒಳಗಡೆ ಸಿಂಪರಣೆ ಮಾಡಿ 6 ಗಂಟೆ ಒಳಗಡೆ ಮಳೆ ಬಂದರೆ ಇದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಸೊ ಇದು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ನಿಮಗೆ ಬಾಸ್ತಾ ಅಂತ ಸಿಗುತ್ತೆ BASFದು, ಸ್ವೀಪ್ ಪವರ್ ಅಂತ ಸಿಗುತ್ತೆ UPLದು. ಹಂಗೆ ಬೇರೆ ಬೇರೆ ಕಂಪನಿಗಳ ಬ್ರ್ಯಾಂಡ್ಗಳಲ್ಲಿ ಇದು ಲಭ್ಯ ಇದೆ. ಶುಂಠಿನಲ್ಲಿ ಅರಿಶಿಣದಲ್ಲೂ ಕೂಡ ಬಳಕೆ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಶುಂಠಿ ಆಗಲಿ ಅರಿಶಿಣ ಆಗಲಿ ನಾಟಿ ಮಾಡಿದ ಮೇಲೆ ಮೊಳಕೆ ಬರೋದಕ್ಕಿಂತ ಮುಂಚೆ, ಅಂದರೆ ಮ್ಯಾಕ್ಸಿಮಮ್ ಒಂದು 20-25 ದಿನದ ಒಳಗಡೆ ಮೊಳಕೆ ಬರೋಕ್ಕೂ ಮುಂಚೆನೇ ನೀವು ಬಳಕೆ ಮಾಡ್ಕೋಬೋದು. ಸೊ ಇದು 5ರಿಂದ 6 ml ನೀವು ಬಳಸ್ಬೋದು. ಇದಿಷ್ಟು ಈ ಗ್ಲುಫೋಸಿನೇಟ್ ಅಮೋನಿಯಂ ಕಳೆನಾಶಕದ ಕುರಿತಾದ ಮಾಹಿತಿ. ಧನ್ಯವಾದ.